ಕೋಸ್ಟ್ ಗಾರ್ಡ್ ಇತ್ತೀಚಿನ ದಿನ ನೋಡಿ ಕೋಸ್ಟ್ ಗಾರ್ಡ್ ಕಾಲ್ಫರ್ ಆಗಿದೆ. ಈಗ ಏರ್ ಫೋರ್ಸ್ ಮತ್ತು ಕೋಸ್ಟ್ ಗಾರ್ಡ್ ಕಾಲ್ಫರ್ ಆಗಿದೆ, ಆರ್ಮಿನೂ ಸಹ ಕಾಲ್ಫರ್ ಆಗಿದೆ. ಯಾವುದೇ ವಿದ್ಯಾರ್ಥಿಗಳಿಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಬಹುದು. ಮರ್ಚೆಂಟ್ ನೇವಿ ಅಂತ ಇದೆ, ಎಷ್ಟು ಜನ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ. ಗೊತ್ತಾ ಮರ್ಚೆಂಟ್ ನೇವಿ? ಈ ಮರ್ಚೆಂಟ್ ನೇವಿ ಏನಪ್ಪಾ ಅಂತಂದ್ರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ನಮ್ಮ ಸಾಮಾನು ಸರಕುಗಳನ್ನ ಕಳಿಸೋದು ಮತ್ತೆ ತರೋದು ಇಂಥ ಕೆಲಸಗಳನ್ನ ಮಾಡ್ತಾ ಇರುತ್ತೆ. ಅದೇ ಹೆಚ್ಚಾಗಿ ಆಮದು ಮತ್ತು ರಫ್ತಿಗೆ ಸಂಬಂಧಪಟ್ಟಂತೆ ತುಂಬಾ ಜಾಸ್ತಿ ಪೇಮೆಂಟ್ ಇದೆ. ಒಬ್ಬ ವ್ಯಕ್ತಿಗೆ ನಮ್ಮ ದೇಶದ ಪೇಮೆಂಟ್ ಜೊತೆಗೆ ಯಾವ ದೇಶದಿಂದ ವಸ್ತುಗಳನ್ನ ತರಿಸ್ತಾ ಇದೀವಿ ಕಳಿಸ್ತಾ ಇದೀವಲ್ಲ ಅವರು ಸಹ ಪೇಮೆಂಟ್ ಮಾಡ್ತಾರೆ ಆ ಶಿಪ್ ಅಲ್ಲಿ ಕೆಲಸ ಮಾಡ್ತಿರುವಂತ ಜನಗಳಿಗೆ. ಮಿನಿಮಮ್ ಪೇಮೆಂಟ್, ನನ್ನ ಫ್ರೆಂಡ್ ಕೆಲಸ ಮಾಡ್ತಿದ್ದಾನೆ, ಮಿನಿಮಮ್ ಪೇಮೆಂಟ್ 1.5 ಇಂದ 2 ಲಕ್ಷ ರೂಪಾಯಿ. ಸುಲಭವೂ ಅಲ್ಲ. ಸಮುದ್ರದಲ್ಲಿ 3 ತಿಂಗಳು 4 ತಿಂಗಳು ಸಮುದ್ರದ ಅಲೆಯ ಮಧ್ಯ ನಮ್ಮ ಜೀವನ ನಡೆಸ್ತಾ ಇರಬೇಕು. ಬೇರೆ ಏನು ಅಲ್ಲಿ ಒಂದು ಮನೋರಂಜನೆ ಆಗಲಿ ಇನ್ನೇನು ಸಿಗೋದಿಲ್ಲ. ಓಕೆ, ಕಷ್ಟಪಟ್ಟರೆ ಎಲ್ಲ ಸಿಗೋದು. ನೆಕ್ಸ್ಟ್, ಮಿನಿಸ್ಟ್ರಿ ಆಫ್ ಪೋರ್ಟ್ಸ್, ಶಿಪ್ಪಿಂಗ್ ಅಂಡ್ ವಾಟರ್ ವೇಸ್, ಇದು ಸಹ ಸಮುದ್ರಕ್ಕೆ ಸಂಬಂಧಪಟ್ಟಂತಹ ಒಂದು ಹುದ್ದೆಗಳಾಗಿದ್ದಾವೆ. ಇಲ್ಲೂ ಸಹ ನಾವು ಅನೇಕ ವೇಕೆನ್ಸಿಗಳನ್ನ ಬರ್ತಾ ಇರ್ತವೆ. ಇದನ್ನ ನೀವು ಪ್ರಾಕ್ಟೀಸ್ ಇನ್ನೊಂದು ಜಾಬ್ ಹೋಗ್ಬೇಕು ಅಂತಂದ್ರೆ ಪ್ರಾಪರ್ ಆಗಿ ನೀವು ಇದನ್ನ ಒಂದು ಕೋಚಿಂಗ್ ಬೇಕಾಗುತ್ತೆ. ಈ ಕೋಚಿಂಗ್ಗಳು ಎಲ್ಲಿ ಕೊಡ್ತಾರೆ ಅಂತಂದ್ರೆ ಪ್ರೆಸೆಂಟ್ ಆಗಿದೆ ಅಂತದ್ದು ನಮ್ಮ ಕರ್ನಾಟಕದಲ್ಲಿ ಅಷ್ಟೊಂದು ಈ ವಿಚಾರಗಳಲ್ಲಿ ಕೋಚಿಂಗ್ ಸೆಂಟರ್ಗಳಿಲ್ಲ. ಮಂಗಳೂರಿನಲ್ಲಿ ಒಂದಿದೆ, ಮತ್ತೆ ಕಾರವಾರ, ಮುಂಬೈ. ಮರ್ಚೆಂಟ್ ನೇವಿ ಹೋಗ್ಬೇಕು ಅಂತಂದ್ರೆ ಅಲ್ಲೇ ಹೋಗ್ಬೇಕಾಗುತ್ತೆ. ಈ ಎಲ್ಲಾ ಹುದ್ದೆಗಳಿಗೆ ತಯಾರಿ ಹೇಗಿರ್ಬೇಕು? ಇದುವರೆಗೂ ನಾವು ಮಾತಾಡಿದ್ದು ಏನೇನು ಅವಕಾಶ ಇದೆ ಅಂತ, ನಾವು ಬಂದಿರೋದು ಏನೇನು ನೀವು ಪಾಯಿಂಟ್ ಹಾಕ್ತಿರಲ್ಲ, ಇದೇ ನಿಮ್ಮ ಸಕ್ಸಸ್ ನ ಮೂಲ ಮಂತ್ರಗಳು. ಆತ್ಮವಿಶ್ವಾಸ. ಏನ್ ಆತ್ಮವಿಶ್ವಾಸ ಅಂತಂದ್ರೆ ಇವತ್ತು ನಿಮ್ಮ ಮುಂದೆ ನಾನು ಇಷ್ಟು ಜನಗಳ ಮುಂದೆ ಬಂದು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ನೀವು ಕೇಳಿದ ಯಾವುದೇ ಪ್ರಶ್ನೆಗೆ ಉತ್ತರ ಕೊಡೋಕೆ ನನ್ನಲ್ಲಿ ಧೈರ್ಯ ಇದೆ ಅಂತ ಅಂದ್ರೆ ಇದು ನನ್ನ ಆತ್ಮವಿಶ್ವಾಸ. ನೀವು ನಾಳೆ ದಿನ ಭಾರತದ ಉತ್ತಮವಾದ ಉನ್ನತವಾದ ಜಾಗಕ್ಕೆ ಹೋಗಿ ಕೆಲಸ ಮಾಡ್ತೀನಿ ಅನ್ನೋದು ನಿಮ್ಮ ಆತ್ಮವಿಶ್ವಾಸ ಇರಬೇಕು. ಇವತ್ತು ಅದು ಹುಟ್ಟಿತು ಅಂತ ಅಂದ್ರೆ ಮುಂದೆ ಒಂದು ದಿನ ನೀವು ಈ ಜಾಗದಲ್ಲಿ ನಿಂತು ಮಾತಾಡ್ತೀರಿ. ನಿಮ್ಮನ್ನ ಕೆಳಗೆ ಇದೇ ತರ 1000 ಜನ ಕೆಳಗಡೆ ಕೂತಿರ್ತಾರೆ. ಅದನ್ನ ಇವತ್ತು ನೀವು ನಿಮ್ಮ ಒಳಗಡೆ ಹುಟ್ಟಾಗ್ತಿರಲ್ಲ, ಅದು ನಿಜವಾದ ಆತ್ಮವಿಶ್ವಾಸ. ಎರಡನೇದು ದೃಢ ನಿರ್ಧಾರ. ನಾಳೆಯಿಂದ ನಾನು ಬೆಳಗ್ಗೆ 6 ಗಂಟೆಗೆ ಎದ್ದು 5 ಕಿಲೋಮೀಟರ್ ರನ್ನಿಂಗ್ ಮಾಡ್ತೀನಿ. ನಾಳೆಯಿಂದ, ಇವತ್ತಲ್ಲ, ನಾಳೆಯಿಂದ ಮಾಡ್ತೀನಿ. ಅದು ನಾಳೆ ಬೆಳಗ್ಗೆ 5:30ಗೆ ಅಲಾರಾಮ್ ಇಟ್ಟಿರ್ತೀನಿ, ಎಚ್ಚರ ಆಗುತ್ತೆ. ಇವತ್ತು ಚಳಿ ಜಾಸ್ತಿ ಇದೆ, ನಾಳೆಯಿಂದ ಓಡ್ತೀನಿ. ನಾನು 100% ನಾಳೆಯಿಂದ ಓಡ್ತೀನಿ. ನಾಳೆ ದೋಸ್ತ ಫೋನ್ ಮಾಡ್ತಾನೆ, ದೋಸ್ತ 7 ಗಂಟೆ ಕ್ರಿಕೆಟ್ ಮ್ಯಾಚ್ ಐತೆ, ಸರಿಯಾದ ಟೈಮ್ ಬಂದ್ಬಿಡೋದು. ಇವತ್ತು ಬೇಡ, ಮ್ಯಾಚ್ ಇದೆ, ನಾಳೆಯಿಂದ ಮತ್ತೆ ನೋಡ್ತೀನಿ ನನಗೆ. ಇದು ಪ್ರೆಸೆಂಟ್ ನಡೀತಿರೋ ದೃಢ ನಿರ್ಧಾರ. ಒಮ್ಮೆ ದೃಢ ನಿರ್ಧಾರ ಮಾಡುದು ಅಂತಂದ್ರೆ ಆ ಕೆಲಸನ ಮಾಡ್ತೀನಿ ಅಂದ್ರೆ ಮಾಡೇ ತಿರ್ಬೇಕು. ಒಮ್ಮೆ ನಾವು ಶುರು ಮಾಡಿದ್ರೆ, ಈ ಕೆಲಸಗಳನ್ನ ಶುರು ಮಾಡಿದ್ರೆ ಅದು ಮುಗಿಯುವವರೆಗೂ ಕೈ ಬಿಡಬಾರ್ದು. ನೋಡಿ, ರನ್ನಿಂಗ್ ಫಿಸಿಕಲ್ ಫಿಟ್ನೆಸ್, ನೀವು ಒಳ್ಳೊಳ್ಳೆ ವಿದ್ಯಾರ್ಥಿಗಳಿದ್ದೀರಿ, ಚೆನ್ನಾಗಿ ಸ್ಕೋರ್ ಮಾಡ್ತೀರಿ. ಫಿಸಿಕಲ್ ಫಿಟ್ನೆಸ್ ಇಂದ ನೀವು ಏನಾಗ್ತಿದೆ ಅಂದ್ರೆ ವೀಕ್ ಆಗ್ತಾ ಇರ್ತೀನಿ, ನನ್ನ ಫಿಸಿಕಲ್ ಫಿಟ್ನೆಸ್ ಇಲ್ಲ, ಹಾಗಾಗಿ PSI ಫೇಲ್ ಆಗ್ತಾ ಇದ್ದೀನಿ, PC ಫೇಲ್ ಆಗ್ತಾ ಇದ್ದೀನಿ, ಆರ್ಮಿ ಫೇಲ್ ಆಗ್ತಿದ್ದೀನಿ ಅಂತ. ನಮ್ಮ ಧಾರವಾಡದಲ್ಲಿ ಒಂದು ನಮ್ದು ಕೋಚಿಂಗ್ ಇದೆ, ವಾರಿಯರ್ ಸೆಂಟರ್, ವಾರಿಯರ್ ಅಕಾಡೆಮಿ ಅಂತ. ಅಲ್ಲಿ ಹೆಣ್ಮಕ್ಳುಗಳು ಬರ್ತಾರೆ, ರಾಯಚೂರಿನ ಹುಡುಗರು ಬಂದಿದ್ದಾರೆ, ಎಷ್ಟೋ ಜನ ಹುಡುಗರು ಪಾಸ್ ಆಗಿದ್ದಾರೆ. ಹುಡುಗರ ಬಗ್ಗೆ ಮಾತಾಡೋದಿಲ್ಲ, ನಾನು ಹುಡುಗಿರ ಬಗ್ಗೆ ಹೇಳ್ತೀನಿ. ನನ್ನಲ್ಲಿ ಟ್ರೈನಿಂಗ್ ತಗೊಂತಿರೋ ಹುಡುಗಿರು 10 ಕಿಲೋಮೀಟರ್ ನಾನ್ ಸ್ಟಾಪ್ ರನ್ನಿಂಗ್ ಮಾಡ್ತಾರೆ. ಇನ್ನು ಹುಡುಗರ ಬಗ್ಗೆ ಮಾತಾಡೋದೇ ಬೇಡ. ಹುಡುಗರು ಹುಡುಗಿಗಳು ಓಡೇ ಹೋಗ್ತಾರೆ, ನಾಟಕ ಮಾಡ್ತಾರೆ. ಹುಡುಗಿರು 10 ಕಿಲೋಮೀಟರ್ ಓಡ್ತಾರೆ ಅಂದ್ರೆ ಹುಡುಗರ ಲೆವೆಲ್ ಯೋಚನೆ ಮಾಡಿ. 100 ಟಿಪ್ಸ್ ನಾನ್ ಸ್ಟಾಪ್, 100 ಟಿಪ್ಸ್ ನ ಹುಡುಗಿರು ಹೊಡಿತಾರೆ 3 ತಿಂಗಳು ಟ್ರೈನಿಂಗ್ ಆದ್ಮೇಲೆ. ಪ್ರತಿಯೊಬ್ಬರ ಕಡೆ ಆಗುತ್ತೆ, ಹುಡುಗರು ನಾನ್ ಸ್ಟಾಪ್ 200 ಹೊಡಿತಾರೆ. ಇದನ್ನೇನೇ ಹೇಳ್ತಾ ಇದ್ದೀನಿ ಅಂತಂದ್ರೆ, ಒಂದು ರೌಂಡ್ ಓಡಕ್ಕಾಗದಿರುವಂತ ವ್ಯಕ್ತಿ 10 ಮಾಡ್ತೀನಿ ಅಂತಂದ್ರೆ ನೀವೇನ್ ಮಾಡಬಹುದು ಯೋಚನೆ ಮಾಡಿ.
ಸರಿಯಾದ ದೃಢ ನಿರ್ಧಾರ ಮಾಡ್ಕೊಂಡು ನೀವೇನಾದ್ರೂ ಮಾಡಿದ್ರೆ ಎಲ್ಲವೂ ಸಾಧ್ಯ. ನೆಕ್ಸ್ಟ್, ಸರಿಯಾದ ಸಮಯ ಸದುಪಯೋಗ ಪಡಿಸಿಕೊಳ್ಳಿ. ಟೈಮ್ ಮ್ಯಾನೇಜ್ಮೆಂಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಬೆಳಗ್ಗೆ ಎಷ್ಟು ಗಂಟೆಗೆ ಹೇಳಬೇಕು, ಏನೇನು ನಮ್ಮ ನಿತ್ಯ ಕಾರ್ಯಗಳು ಮುಗಿಸಿ ಅದಕ್ಕೆ ಎಷ್ಟು ಟೈಮ್ ಕೊಡಬೇಕು, ಅದಾದ ಎಕ್ಸಸೈಸ್ ಎಷ್ಟು ಟೈಮ್ ಕೊಡಬೇಕು, ಮತ್ತೆ ಓದಕ್ಕೆ ಯಾವಾಗ ಬರಬೇಕು, ಪ್ರತಿಯೊಂದಕ್ಕೂ ಸಮಯ ಇರಬೇಕು. ಮಿನಿಮಮ್ 5 ರಿಂದ 6 ತಾಸು ಸ್ಟಾರ್ಟಿಂಗ್ ಓದಲೇಬೇಕು. ಕಾಂಪಿಟೇಟಿವ್ ಪೀಡಿ ಬಂದಾಗ ಕೊನೆಗೆ 8 ತಾಸು ತಗೋಬೇಕು. ಅದು ಮುಂದೆ ಸಲ ನೀವು ಇವತ್ತು ನಮ್ಗೆ ಮಂಜುನಾಥ್ ಸರ್ ಸಾಧನಾ ಕಡೆಯಿಂದ ಬಂದಿದ್ದಾರೆ, ಇವರು ವಾರಿಸ ಕಡೆಯಿಂದ ಬಂದಿದ್ದಾರೆ, IAS IPS ಆಫೀಸರ್ಸ್ ಕಡೆ ಹೇಳಿದ್ದಾರೆ. ನಾಳೆಯಿಂದ ಮನೆಗೆ ಹೋದ ತಕ್ಷಣ 10 ಗಂಟೆ 12 ಗಂಟೆ ಓದ್ಬಿಡ್ತೀವಿ. ಶುರು ಮಾಡಬೇಕಾದ್ರೆ ಹಂತ ಹಂತವಾಗಿ ಬೆಳೆಸ್ತಾ ಹೋಗ್ಬೇಕು. ಸಡನ್ ಆಗಿ ಓದೋದಂತಂದ್ರೆ ಸಡನ್ ಆಗಿ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಸ್ಲೋಲಿ ಹೋಗ್ಲಿ, ಅದು ಬೆಳೆಸ್ತಾ ಹೋಗಿ ಅದು ಯಾವ ಲೆವೆಲ್ ಬೆಳಿಬೇಕು ಅಂತಂದ್ರೆ ಕೆಳಗೆ ಬರೋದು ಮತ್ತೆ ರೇಷಿಯೋ ಅದು ಹತ್ತಾ ಇರಬೇಕು. ಸೆನ್ಸೆಕ್ಸ್ ನೇರ ಹೋಗ್ತಾ ಇತ್ತು ಅಂತಂದ್ರೆ ಮಜಾ ಬರ್ತಾ ಇರುತ್ತೆ, ರೊಕ್ಕ ಬರ್ತಾ ಇರುತ್ತೆ. ಹಂಗೇನೆ ನೀವು ನಿಧಾನಕ್ಕೆ ಓದ ಸ್ಟಾರ್ಟ್ ಮಾಡಿ ಒಂದು ಉನ್ನತ ಮಟ್ಟಕ್ಕೆ ಹೋಗ್ತೀನಿ ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ ನಿಮ್ಮ ಜ್ಞಾನ ಬೆಳೀತಾ ಹೋಗುತ್ತೆ, ಭಂಡಾರ ತುಂಬಿಡ್ತಿರ್ಬೇಕು. ನೆಕ್ಸ್ಟ್, ಸರಿಯಾದ ಆಯ್ಕೆ. ಸರಿಯಾದ ಆಯ್ಕೆ ಏನಪ್ಪಾ ಅಂತಂದ್ರೆ ನಾನು ಏನ್ ಮಾಡಬೇಕು ಅಂತ ಗೊತ್ತಿರ್ಬೇಕು. ಎಂತಾಯ್ತು, ಏನ್ ಓದ್ಬೇಕು, ತಾಯಿ ಬಗ್ಗೆ ಹೇಳ್ತಾರೆ ಇಲ್ಲ ಇವನು ಮ್ಯಾಥ್ಸ್ ಅಲ್ಲಿ ವೀಕ್ ಇದ್ದಾನೆ, ಇವನಿಗೆ ಕಾಮರ್ಸ್ ಕೋರ್ಸ್ ಅನ್ನ ಸೈನ್ಸ್ ಬೇಡ ಅಂತ. ಇನ್ನೊಬ್ರು ಯಾರು ಬರ್ತಾರೆ, ಇಲ್ಲ ಇಲ್ಲ ಇವ್ರ ಮಗ ಚೆನ್ನಾಗಿ ಸೈನ್ಸ್ ಓದಿ ಇಂಜಿನಿಯರ್ ಆಗಿದ್ದಾನೆ, ಇವನು ಅದೇ ತರ ಮಾಡೋಣ. ಇನ್ನೊಂದು ಹೇಳ್ತಾರೆ, ಅದನ್ನ ಕೇಳ್ತೀರಿ. ಬಟ್ ನಿಮ್ಮ ಗುರಿ ಏನಿದೆ, ನಿಮ್ಮ ಆಯ್ಕೆ ಏನಿದೆ ಅಂತ ಸರಿಯಾಗಿ ನೀವು ಆಯ್ಕೆ ಮಾಡಲ್ಲ. ಆ ಜಾಗದಲ್ಲಿ ಅದನ್ನು ನೀವು ಆಯ್ಕೆ ಮಾಡ್ಬೇಕಾದ್ರೆ ತಪ್ಪಾದ್ರೆ ಲೈಫ್ ಪೂರ್ತಿ ತಪ್ಪಾಗುತ್ತೆ. ಒಂದು ಜಾಬ್ ನೀವು ಸೆಲೆಕ್ಟ್ ಮಾಡ್ಬೇಕಾದ್ರೆ ನನ್ನ ಆಸೆ ಈ ಜಾಗದಲ್ಲಿ ಫ್ಯಾಷನ್ ತುಂಬಾ ಇಷ್ಟ ಇದೆ, ಇದನ್ನ ಮಾಡೋದು ಬಹಳ ಖುಷಿ ಕೊಡುತ್ತೆ, ಅಲ್ಲಿ ಮಾಡಿಲ್ಲ ಅಂತಂದ್ರೆ ಅಗೇನ್ ನೀವು ಲೈಫ್ ಪೂರ್ತಿ ಕೊಡುತ್ತೀರಿ. ನಾನು ಅದಾಗಬೇಕಾಗಿತ್ತು, ಇದಾಗಬೇಕಿತ್ತು, ಹಂಗಾಗಬಾರ್ದು. ಅಂದ್ರೆ ಸರಿಯಾದ ಸಮಯದಲ್ಲಿ ಸರಿಯಾದ ಆಯ್ಕೆನ ಮಾಡಿ. ಲೈಫ್ ಪಾರ್ಟ್ನರ್ ಚೂಸ್ ಮಾಡ್ಬೇಕಾದ್ರೆ ಯಾವ ರೀತಿ ಯೋಚನೆ ಮಾಡ್ತೀವಲ್ಲ, ನಿಮ್ಮ ಲೈಫ್ ಅನ್ನ ಕಟ್ಕೋಬೇಕಾದ್ರೂ ಅದೇ ತರ ಚೂಸ್ ಮಾಡಬೇಕು.